ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಗ್ರಹಮಂಡಲದ ನ್ಯಾಯಾಧೀಶ ಕರ್ಮ ಫಲದಾತ ಶನಿ ಮಹಾತ್ಮ 2026 ಮೇ ತಿಂಗಳಲ್ಲಿ ಅತ್ಯಂತ ಪ್ರಮುಖವಾದ ನಕ್ಷತ್ರದ ಸಂಚಾರವನ್ನು ಮಾಡ್ತಿದ್ದಾರೆ. ಮೀನರಾಶಿಯಲ್ಲಿರುವಂತಹ ಶನಿ ಮಹಾತ್ಮ ಈಗ ಗುರುವಿನ ನಕ್ಷತ್ರವಾದಂತಹ ಪೂರ್ವಭಾದ್ರ ನಕ್ಷತ್ರಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಶನಿ ಮತ್ತು ಗುರುವಿನ ಈ ಸಮಾಗಮ ಯಾರ ಜೀವನದಲ್ಲಿ ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ, ಯಾರಿಗೆ ಸಂಕಷ್ಟ ತರುತ್ತೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಮೊದಲನೇದಾಗಿ ಯಾರಿಗೆ ಲಾಭ ಅನ್ನೋದನ್ನು ನಾವು ನೋಡೋದಾದರೆ ಅದರಲ್ಲಿ ವೃಷಭ ರಾಶಿ ಪ್ರಥಮ ಸ್ಥಾನದಲ್ಲಿ ಬರುತ್ತೆ. ಈ ರಾಶಿಗೆ ಗಜಕೇಸರಿ ಯೋಗ ಅಂತಲೇ ಹೇಳ್ಬೋದು. ಯಾವ ರೀತಿಯ ಶುಭ ಫಲಗಳನ್ನು ನಾವು ವೃಷಭ ರಾಶಿಯವರಿಗೆ ನಿರೀಕ್ಷೆ ಮಾಡಬಹುದು ಅಂತ ನೋಡೋದಾದರೆ, ನಿಮ್ಮ ದಶಮ ಮತ್ತು ಏಕಾದಶ ಭಾವಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಶನಿ ಮಹಾತ್ಮ ಸ್ವಾಮಿ ಆರ್ಥಿಕವಾಗಿ ಭಾರಿ ಲಾಭ ಆಗಲಿದೆ. ಜೊತೆಗೆ ಬಾಕಿ ಇದ್ದಂತಹ ಹಣ ಕೂಡ ಕೈ ಸೇರುತ್ತೆ. ಹಾಗಾದರೆ ಲಾಭ ಮತ್ತು ಯಶಸ್ಸು ಇದಕ್ಕೆ ಕಾರಣ ಯಾವ ರೀತಿ ಇರಬಹುದು? ಶನಿದೇವನು ವೃಷಭ ರಾಶಿಯವರಿಗೆ ಯೋಗಕಾರಕ ಗ್ರಹ ಆಗಿರೋದ್ರಿಂದ 9 ಮತ್ತು 10ನೇ ಮನೆಯ ಅಧಿಪತಿನೂ ಕೂಡ ಇವರೇ. ಈಗ ಶನಿ ಸಂಚರಿಸ್ತಿರುವಂತಹ ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರು ಆಗಿದ್ದಾರೆ. ವೃಷಭ ರಾಶಿಯವರಿಗೆ 11ನೇ ಮನೆ ಅಂದರೆ ಲಾಭಸ್ಥಾನದ ಅಧಿಪತಿ ಕೂಡ ಆಗಿದ್ದಾರೆ. ಶುಭ ಫಲಗಳು ಜಾಸ್ತಿನೇ ಇವರಿಗೆ. ಶನಿ ಮತ್ತು ಗುರುವಿನ ಈ ಸಂಬಂಧದಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ. ಹಾಗೆ ಆರ್ಥಿಕವಾಗಿ ಅನಿರೀಕ್ಷಿತ ಲಾಭಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಇನ್ನು ನೀವೇನಾದರೂ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಏನಾದರೂ ಮಾಡಿದರೆ ಅಥವಾ ಬೇರೆ ಬೇರೆ ವ್ಯವಹಾರಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದೇ ಆದರೆ ಆ ಹೂಡಿಕೆಗಳು ದ್ವಿಗುಣಗೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಒಟ್ಟಾರೆ ಶನಿ ಮಹಾತ್ಮನಿಂದ ನಿಮಗೆ ಯಶಸ್ಸು. ಇನ್ನು ಮುಂದಿನ ರಾಶಿ ಅಂತ ಹೇಳಿದರೆ ಧನುರಾಶಿ. ಗುರುವಿನ ರಾಶಿ ಆದ್ದರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವಂತಹ ಯೋಗ ಇದ್ದೇ ಇರುತ್ತೆ. ಹಾಗಾದರೆ ಶನಿ ಮಹಾತ್ಮನ ಸಂಚಾರದಿಂದ ಅಂದರೆ ಪೂರ್ವ ಭಾದ್ರಪದ ಗ್ರಹಕ್ಕೆ ಸಂಚಾರದಿಂದ ಯಾವ ರೀತಿಯ ಒಂದು ಶುಭ ಫಲ ನಿಮಗೆ ಸಿಗುತ್ತೆ, ಕಾರಣ ಏನಿರಬಹುದು ಅಂತ ನೋಡೋದಾದರೆ, ಇದು ಒಂದು ರೀತಿಯ ಅದೃಷ್ಟದ ಬೆಂಬಲ ಅಂತ ಹೇಳ್ಬೋದು. ಧನುರಾಶಿಯ ಅಧಿಪತಿ ಗುರು. ಈಗ ಶನಿ ಮಹಾತ್ಮ ಗುರುವಿನದ್ದೇ ನಕ್ಷತ್ರ ಆದಂತಹ ಪೂರ್ವಭಾದ್ರದಲ್ಲಿ ಸಂಚರಿಸ್ತಾ ಇರೋದು ನಿಮಗೆ ಮನೆಯ ಯಜಮಾನನಿಗೆ ಒಂದು ಬೆಂಬಲವನ್ನು ಸಿಕ್ಕಂತಾಗಿದೆ. ಶನಿ ಮಹಾತ್ಮ ಸ್ವಾಮಿ ನಿಮ್ಮ ಮನೆಯಲ್ಲಿರೋದ್ರಿಂದ ಧೈರ್ಯ ಮತ್ತು ಪರಾಕ್ರಮವನ್ನು ಕೊಡ್ತಾರೆ. ನಿಮ್ಮ ರಾಷ್ಟ್ರಾಧಿಪತಿಯ ನಕ್ಷತ್ರದಲ್ಲಿರೋದು ನಿಮ್ಮ ಶಕ್ತಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಮಾಡುತ್ತೆ. ಶುಭ ಫಲಗಳು ಕೆಲವೊಂದು ವರ್ಷಗಳಿಂದ ನೀವು ಮಾನಸಿಕವಾಗಿ ಒಂದಷ್ಟು ಒತ್ತಡವನ್ನು ಅನುಭವಿಸ್ತಿದ್ದೀರಲ್ಲ, ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಹಿರಿಯರಿಂದ ಆಸ್ತಿ ಕೂಡ ನಿಮಗೆ ಈ ಒಂದು ಸಂದರ್ಭದಲ್ಲಿ ಲಾಭವನ್ನು ತರುತ್ತೆ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡಿದ್ರೂ ಕೂಡ ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ಹಾಗೆ ಆಧ್ಯಾತ್ಮಿಕವಾಗಿ ನೀವು ಹೆಚ್ಚಿನ ಶಾಂತಿಯನ್ನು ಕಂಡುಕೊಳ್ತೀರಿ. ಒಟ್ಟಾರೆ ಧನುರಾಶಿಯವರಿಗೆ ಶನಿ ಮಹಾತ್ಮನ ಸಂಚಾರದಿಂದ ಶುಭ ಫಲಗಳನ್ನೇ ನೀವು ನಿರೀಕ್ಷೆ ಮಾಡಬಹುದು. ಧನುರಾಶಿಯ ಜೊತೆಗೆ ಫಲವನ್ನು ಅನುಭವಿಸ್ತಿರುವಂತಹ ಮತ್ತೊಂದು ರಾಶಿ ಅಂದರೆ ವೃಷಭ ರಾಶಿ. ನಿಮ್ಮ ದಶಮ ಮತ್ತು ಮಿಥುನ ರಾಶಿ ಉದ್ಯೋಗದಲ್ಲಿ ಬಡ್ತಿ ನಿಮಗೆ ಸಿಗುತ್ತೆ, ಗೌರವ ಕೂಡ ಹೆಚ್ಚಾಗುತ್ತೆ. ಹಾಗಾದರೆ ಯಾಕೆ ಮಿಥುನ ರಾಶಿಯವರಿಗೆ ಒಳಿತಾಗುತ್ತೆ ಅಂತ ನೋಡೋದಾದರೆ, ಶನಿ ಮಹಾತ್ಮ 9ನೇ ಮನೆ ಅಂದರೆ ಭಾಗ್ಯಸ್ಥಾನದ ಅಧಿಪತಿ ಆಗಿದ್ದಾರೆ. ಈಗ ಶನಿ ಮಹಾತ್ಮ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಾರೆ. ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಕೂಡ ಗುರು. ನಿಮ್ಮ ರಾಶಿಯ ಅಧಿಪತಿ ಬುಧನಿಗೆ ಮಿತ್ರನಲ್ದಿದ್ರು ಕೂಡ ಶನಿಗೆ ಈ ಒಂದು ನಕ್ಷತ್ರದ ಸಂಚಾರ ದಿಗ್ಬಲವನ್ನು ನೀಡುತ್ತೆ. ಹಾಗಾದರೆ ಶುಭ ಫಲಗಳು ಏನಾಗುತ್ತೆ ಅನ್ನೋದಾದರೆ, ಪ್ರಮೋಷನ್ಗೆ ನೀವು ಎದುರು ನೋಡ್ತಿದ್ರೆ ಅದು ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ, ಸಂಬಳ ಜಾಸ್ತಿ ಆಗುತ್ತೆ, ನಿರುದ್ಯೋಗಿಗಳಿಗೆ ಒಳ್ಳೆಯ ಕೆಲಸದ ಆಫರ್ ಬರುತ್ತೆ, ಸಮಾಜದಲ್ಲಿ ಗೌರವ ಹಾಗೆ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ. ಅಶುಭ ಫಲಗಳು ಯಾವುದ್ಯಾವುದಕ್ಕೆ ಅನ್ನೋದರಲ್ಲಿ ಮೊದಲನೇ ಸ್ಥಾನ ಅಂತ ಹೇಳಿದರೆ ಮೀನರಾಶಿಯವರಿಗೆ ಶನಿ ಮಹಾತ್ಮ ನಿಮ್ಮದೇ ರಾಶಿಯಲ್ಲಿದ್ದಾರೆ. ನೀವು 7.5 ಪ್ರಭಾವ ಕೂಡ ಇದೆ. ಇದರಿಂದಾಗಿ ಶುಭ ಫಲಗಳನ್ನು ನೀವು ಎದುರಿಸಬೇಕಾಗತ್ತೆ. ಯಾಕಂದರೆ 7ನೇ ಶನಿಯ ಮಧ್ಯಕಾಲ ಆಗಿರೋದ್ರಿಂದ ಪೂರ್ವ ಭಾದ್ರಪದ ನಕ್ಷತ್ರದ 4ನೇ ಪಾದ ಮೀನರಾಶಿಗೆ ಸೇರುತ್ತೆ. ಶನಿ ತನ್ನ ಸ್ವಂತ ನಕ್ಷತ್ರವಲ್ಲದ ಗುರುವಿನ ನಕ್ಷತ್ರದಲ್ಲಿ ನಿಮ್ಮ ರಾಶಿ ಮೇಲೆ ಕುಳಿತಾಗ ತಳಶನಿಯ ಪ್ರಭಾವ ಹೆಚ್ಚಾಗುತ್ತೆ. ಇದರಿಂದಾಗಿ ಅಶುಭ ಫಲಗಳು ಉಂಟಾಗುತ್ತೆ. ಇದು ಒಂದು ರೀತಿ ಮಾನಸಿಕ ಆತಂಕವನ್ನು ಹೆಚ್ಚಿಸುತ್ತೆ. ಅತಿಯಾದ ಆಲೋಚನೆ ಮತ್ತು ಆರೋಗ್ಯದಲ್ಲಿ ಏರುಪೇರನ್ನು ತರುವಂತಹ ಸಾಧ್ಯತೆ ಇದೆ. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ನಿಮಗೆ ಗೊಂದಲನೂ ಕೂಡ ಉಂಟಾಗುತ್ತೆ ಮತ್ತು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಈ ಒಂದು ಸಮಯದಲ್ಲಿ ಮೂಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಇದಕ್ಕಾಗಿ ನೀವು ಮಾಡಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ, ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಅಶ್ವತ್ಥ ಮರಕ್ಕೆ ಎಳ್ಳೆಣ್ಣೆಯನ್ನು ಬಿಡೋದು, ಎಳ್ಳೆಣ್ಣೆ ದೀಪವನ್ನು ಹಚ್ಚೋದು, ಜೊತೆಗೆ ಓಂ ಪ್ರಾಂ ಪ್ರೀಂ ಪ್ರಾಂ ಸಹ ಶನೀಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ಬಡವರಿಗೆ ಅಥವಾ ವಿಕಲಚೇತನರಿಗೆ ಕೈಲಾದಂತಹ ಅನ್ನದಾನ ಅಥವಾ ಒಂದು ರೀತಿ ದಾನ ಧರ್ಮವನ್ನು ಮಾಡೋದರಿಂದ ಒಂದಷ್ಟು ಪರಿಹಾರವನ್ನು ನೀವು ನಿರೀಕ್ಷೆ ಮಾಡಬಹುದು. ಇದು ಕೇವಲ ಮೀನರಾಶಿಗೆ ಮಾತ್ರವಲ್ಲ, ಇದರಿಂದ ಅಶುಭ ಫಲ ನಿರೀಕ್ಷೆ ಮಾಡ್ತಿರುವಂತಹ ಸಿಂಹ ರಾಶಿ ಹಾಗೆ ವೃಶ್ಚಿಕ ರಾಶಿಯವರೆಗೂ ಕೂಡ
ಸೇರುತ್ತೆ. ವೃಶ್ಚಿಕ ರಾಶಿಯವರಿಗೂ ಯಾವ ರೀತಿಯ ಒಂದು ಅಶುಭ ಫಲ ಈ ಒಂದು ಸಂದರ್ಭದಲ್ಲಿ ಎದುರಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ವೃಶ್ಚಿಕ ರಾಶಿಯವರಿಗೆ ಈಗ ಅರ್ಧಾಷ್ಟಮ ಶನಿ ಪ್ರಭಾವ ನಡೀತಿದೆ. ಶನಿ ಮಹಾತ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಇದನ್ನು ಅರ್ಧಾಷ್ಟಮ ಶನಿ ಅಂತ ಕರೀತಾರೆ. 4ನೇ ಮನೆ ಸುಖಸ್ಥಾನ ಆಗಿದ್ದು, ಅಲ್ಲಿ ಶನಿ ಗುರುವಿನ ನಕ್ಷತ್ರದಲ್ಲಿದ್ದಾಗ ಮನೆಯ ವಾತಾವರಣ ಮೇಲೆ ಗಂಭೀರತೆ ಅಥವಾ ಒತ್ತಡವನ್ನು ತರ್ತಾರೆ. ಇದರಿಂದಾಗಿ ಅಶುಭ ಫಲಗಳು ಉಂಟಾಗುತ್ತೆ. ಕೌಟುಂಬಿಕ ಶಾಂತಿಯಲ್ಲಿ ಕೊರತೆ ಉಂಟಾಗುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ನೀವು ವಹಿಸಬೇಕಾಗುತ್ತೆ. ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳು ನಿಮ್ಮ ಬಜೆಟ್ನ ಮೀರಿ ಹೋಗಬಹುದು. ಆಸ್ತಿ ವಿಚಾರದಲ್ಲೂ ಕೂಡ ವಿವಾದಗಳು ತಲೆದೂರುವಂತಹ ಸಾಧ್ಯತೆ ಇರೋದರಿಂದ ವೃಶ್ಚಿಕ ರಾಶಿಯವರಿಗೆ ಶನಿ ಮಹಾತ್ಮನ ಸಂಚಾರ ಪೂರ್ವಭಾದ್ರ ನಕ್ಷತ್ರದಲ್ಲಿ ಆಗ್ತಿರೋದು ಒಂದು ರೀತಿ ಶುಭ ಫಲವನ್ನು ತಂದುಕೊಡೋದರಲ್ಲಿ ಯಾವುದೇ ರೀತಿಯ ಒಂದು ಸಂದೇಹವಿಲ್ಲ. ಸಿಂಹರಾಶಿಯ ಮೇಲೂ ಕೂಡ ಒಂದು ಪ್ರಭಾವವನ್ನು ಈ ಒಂದು ಸಂದರ್ಭದಲ್ಲಿ ಬೀರ್ತಾರೆ ಶನಿ ಮಹಾತ್ಮ ಸ್ವಾಮಿ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಸಿಂಹರಾಶಿಯವರಿಗೆ ಶನಿ ಪ್ರಸ್ತುತ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಅಂದರೆ ಇದನ್ನು ಅಷ್ಟಮ ಶನಿ ಅಂತ ಕರಿತೀವಿ. ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರು ಸಿಂಹರಾಶಿಯ ಅಧಿಪತಿ ಸೂರ್ಯನಿಗೆ ಮಿತ್ರ ಆದರೂ ಕೂಡ ಶನಿ ಮಹಾತ್ಮ 8ನೇ ಮನೆಯಲ್ಲಿದ್ದಾಗ ಈ ನಕ್ಷತ್ರ ಸಂಚಾರ ಗುಪ್ತ ಶತ್ರುಗಳ ಕಾಟವನ್ನು ಹೆಚ್ಚಿಸುತ್ತೆ. ಒಳಗಡೆ ನಿಮಗೆ ದ್ರೋಹ ಮಾಡುವಂಥವ್ರ ಜಾಸ್ತಿ ಆಗ್ತಾರೆ. ಇದರಿಂದಾಗಿ ಆರ್ಥಿಕ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಕೆಲಸದಲ್ಲಿ ಅಡೆತಡೆ ಉಂಟಾಗುತ್ತೆ. ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕೂಡ ಆಗುತ್ತೆ. ಸುಮ್ಮನೆ ನಿಮ್ಮ ಮೇಲೆ ಅಪವಾದ ಬರುವಂತಹ ಸಾಧ್ಯತೆ ಇರುತ್ತೆ. ಮಾತಿನ ಮೇಲೆ ಹಾಗೆ ವ್ಯವಹಾರದ ಮೇಲೆ ಹೆಚ್ಚಿನ ನಿಗಾವನ್ನು ವಹಿಸೋದು ಉತ್ತಮ ಅಂತ ಹೇಳ್ಬೋದು. ಒಟ್ಟಾರೆ ಹೇಳೋದಾದರೆ, ಶನಿ ಮಹಾತ್ಮ ಈ ನಕ್ಷತ್ರ ಸಂಚಾರ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಶುಭ ಮತ್ತು ಅಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂತಹ ರಾಶಿಗಳು ಯಾವುವು ಅನ್ನುವಂತಹ ಬಗೆಗಿನ ಮಾಹಿತಿಯನ್ನು ಕೂಡ ನಾನು ನೀಡಿದ್ದೀನಿ. ಇನ್ನು ಅಶುಭ ಫಲವನ್ನು ಎದುರಿಸುವಂತಹ ಒಂದು ರಾಶಿಗಳ ಪರಿಹಾರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ರಾಶಿ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ಇಂತಹ ಮತ್ತಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಗ್ರಹಗತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.